ನಾನು ಹೊಸಕೋಟೆ ನಿವಾಸಿಯಾಗಿದ್ದು ಇಲ್ಲಿ ಫಾರೆಸ್ಟ್ ಆಫ್ ಎದುರುಗಡೆ 2ನೇ ಅಡ್ರೆಸ್ ತಲೆಯಲ್ಲಿ ವಾಸವಾಗಿದ್ದೀವಿ. ಸುಮಾರು 40 ವರ್ಷದಿಂದ ನಾವಿಲ್ಲಿ ವಾಸವಾಗಿದ್ವಿ. ವಾರ್ಡ್ ನಂಬರು 14, ಹಿಂದೆ 5 ಆಗಿತ್ತು. ಇಲ್ಲಿ ಮೂಲ ನಿವಾಸಿಗಳು, ಇಲ್ಲಿ ಇರ್ತಕ್ಕಂಥವರೆಲ್ಲ ಮೂಲ ನಿವಾಸಿಗಳು. ಇಲ್ಲಿ ನಾವು ಅಣ್ಣ ತಮ್ಮರ್ದಾರ ಅನ್ಯೋನ್ಯವಾಗಿ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ರಾಜಕೀಯ ಅದು ಯಾವುದು ಇಲ್ಲಿ ಪ್ರಸ್ತಾವನೆಗಳಿಲ್ಲ. ಆಗಿರೋ ತೊಂದರೆನ ನಾವು ಈ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಆಗಿರ್ತಕ್ಕಂಥ ಮುನ್ಸಿಪಲ್ ಕಮಿಷನರ್ ಕೊಟ್ಟಿದ್ದೀವಿ, ವರಿಷ್ಠಾಧಿಕಾರಿ SP ಅವ್ರಿಗೆ ಕೊಟ್ಟಿದ್ದೀವಿ, ಉಪವರಿಷ್ಠಾಧಿಕಾರಿ ಹೊಸಕೋಟೆ ಇವ್ರಿಗೆ ಕೊಟ್ಟಿದ್ದೀವಿ, ಆಮೇಲೆ ಶಾಸಕರು ಕೊಟ್ಟಿಲ್ಲ, ಆಮೇಲೆ ಇತರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ಇಲ್ಲಿ ಮೂಲತಃ ಹಿಂದೆ ನಮ್ಮ ಪತ್ರದಲ್ಲಿ ಇರೋದಾಗ 22 ಅಡಿ ರಸ್ತೆ ಅಂತ ಇದೆ. ಈಗ ಪ್ರೆಸೆಂಟ್ ಅದು ಒತ್ತುವರಿ ಮಾಡಿಕೊಂಡು ಸಜ್ಜಾ ತಳ್ಕೊಂಡು ಒಂದು 12-13 ಅಡಿಗೆ ಉಳ್ಕೊಂಡಿದೆ. ಈಗ ಏನಾಗಿದೆ ಅಂದರೆ, ಈ ಮಧ್ಯದ ರಸ್ತೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಈ ನಮ್ಮ ಅಜೀಮ್ ಖಾನ್ ಸಾಹೇಬ್ರ ಮನೆ ಅರ್ಧದಿಂದ ಈಚೆಗೆ ಅಲ್ಲಿ ಕೆಂಪಣ್ಣವ್ರ ಮನೆಯವ್ರಿಗೂ ಸ್ವಲ್ಪ ಕರೆಕ್ಟಾಗಿದೆ ರಸ್ತೆ, ಏನು ತೊಂದರೆ ಆಗಿಲ್ಲ. ಅಲ್ಲೇನಾಗಿದೆ ಅಂದರೆ, ಎಂಟ್ರೆನ್ಸ್ನಲ್ಲಿ ಹಿಂದೆ ಒಬ್ಬರು ಬ್ರಾಹ್ಮಣರಿದ್ದರು, 86ನೇ ಇಸ್ವಿನಲ್ಲಿ ಮನೆ ಕಟ್ಟಿದ್ರು. ಆವಾಗ ಸ್ಟೇರ್ ಕೇಸ್ ಹಾಕಿದೋದಕ್ಕೆ ಇಲ್ಲೆಲ್ಲ ಇದ್ದಾರೆ ನಮ್ಮ ಇವ್ರ ತಂದೆ ನಾಗರಾಜು ಅವರು ಅರ್ಜಿ ಕೊಟ್ಟರು. ನಾವು ಅದಕ್ಕೆ ಸೈನ್ ಹಾಕಿದ್ವಿ. ಆವಾಗ ಹಂಗೆ ನಡ್ಕೊಂಡು ಬಂತು. ಆವಾಗ ಜನಗಳು ಜಾಸ್ತಿ ಇರಲಿಲ್ಲ, ಕಮ್ಮಿ ಇತ್ತು, ಜನ ಓಡಾಡ್ಕೊತಾ ಇದ್ರು. ಇತ್ತೀಚೆಗೆ ಒತ್ತಡ ಜಾಸ್ತಿ ಆಯಿತು. ಆಮೇಲೆ 86ನೇ ಇಸ್ವಿನಲ್ಲಿ ತಪ್ಸಪ್ಪನವರು ಇದಾಗಿದ್ದಾಗ ಅವರನ್ನು ಬಾರ್ ಮಾಡಿಸ್ಕೊಂಡ್ರು ಬಾಡಿಗೆ ಮನೆಗೆ ಅಂತ. ಆವಾಗ ಸಾರ್ವಜನಿಕರು ಇಷ್ಟೊಂದು ಇರಲಿಲ್ಲ. ಆಮೇಲೆ ಅಯ್ಯಪ್ಪ ಸ್ವಾಮಿ ಅಭಿವೃದ್ಧಿ, ಇದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ, ಅಶ್ವತ್ಥ ಕಟ್ಟೆ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ, BMTC ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಇದ್ದಿದ್ದು ಅರಣ್ಯ ಅಧಿಕಾರಿ ಆಫೀಸ್ ಒಂದೇ ಇದ್ದಿದ್ದು. ಹಿಂದೆಗಡೆ ಉರ್ದು ಸ್ಕೂಲು ಅದ್ಯಾವುದೋ ಸ್ಕೂಲ್ಗಳಿದೆ, ಅವಿದು ಅಷ್ಟು ಬಿಟ್ಟರೆ ಏನು ತೊಂದರೆ ಆಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೊಸಕೋಟೆ ಜನಸಂಖ್ಯೆ ಜಾಸ್ತಿಯಾಗಿ ಬಾರ್ ಅಲ್ಲ, ಅದು ವೈನ್ ಸ್ಟೋರ್ನ ಅಲ್ಲಿ ಬಾರಾಗಿ ಕನ್ವರ್ಟ್ ಮಾಡಿಕೊಂಡು ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸ್ಕೊಂಡು ನಾವು ಹೆಣ್ಮಕ್ಳು ಒಂದು ನೀರು ತರಕ್ಕೆ ಹೋಗೋಕ್ಕಾಗಲ್ಲ, ಒಂದು ತರಕಾರಿ ತರೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಮೇಲುಗಡೆ ಒಂದು ಕುತ್ಕೋತಾರೆ, ಕೆಳಗಡೆಯಿಂದ ಹೆಣ್ಮಕ್ಳನ್ನ ಒಕ್ಕೂಟ ದೃಷ್ಟಿಯಿಂದ ನೋಡ್ತಾರೆ. ಡೈರೆಕ್ಟಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಮೂತ್ರ ವಿಸರ್ಜನೆ ಸಮಯದಲ್ಲಿ ಹೆಂಗಸರು ನೋಡಿದ್ರು ಆಚೆ ವಾಪಸ್ ಬಂದುಬಿಡ್ತಾರೆ. ಇಷ್ಟೊಂದು ನರಕೆ ಬಳಸ್ತಾರೆ. ಒಂದು ಎರಡನೇದೇನಾಗಿದೆ ಅಂದರೆ, ಇದುವರೆಗೂ ಈಗ ಯಾವಾಗ ನಗರ ಅಭಿವೃದ್ಧಿ ಆಯಿತು, ಕಮರ್ಷಿಯಲ್ ಥರ ಮಾಡಿಕೊಂಡು ಕೆಲವರು ಮನೆಗಳೆಲ್ಲ ಒಡೆದ್ಬಿಟ್ಟು ಅಂಗಡಿಗಳು ಮಾಡ್ಕೊಂಡಿದ್ದಾರೆ. ನೀನು ಅಧಿಕೃತವಾಗ ಅನಧಿಕೃತವಾಗ ನಮಗೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ನಾವು 2025ರಲ್ಲಿ ನಾವು ಜಿಲ್ಲಾಧಿಕಾರಿಗೆ ಅರ್ಜಿ ಕೊಟ್ಟಿದ್ವಿ, ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಿದ್ವಿ, ಪೊಲೀಸ್ ಇಲಾಖೆಗೆ ಕೊಟ್ಟಿದ್ವಿ, ಒಂದಾಯಿತು. ಈ ಸಮಸ್ಯೆಗೆ ಈಗ ನೋಡಿದ್ರೆ ಮೊನ್ನೆ ರಾತ್ರಿ ಇಲ್ಲೊಂದು ಬಾರ್ನ ಒಡೆದಾಕಿ ಅನಧಿಕೃತವಾಗಿ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಿನ್ನೆ ರಾತ್ರಿ ಕಟ್ಟಕ್ಕೆ ಹೋಗಿದ್ದಾರೆ. ಇಲ್ಲಿ ಸಾರ್ವಜನಿಕರು ಕೆಲವರು ಕೇಳಕ್ಕೆ ಹೋದಾಗ ಅವ್ರನ್ನ ಯಾವ್ದು ಗಲಾಟೆ ಮಾಡಿದ್ದಾರೆ. ಕೆಲವ್ರನ್ನ ಅವರ ಸಹಚರರು ಕರ್ಕೊಂಡು ಗಲಾಟೆ ಮಾಡಿದ್ದಾರೆ. ಅವರು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರು. ನಾವು ದಡೀರಂತ ಪತ್ರಿಕರ್ತನ ಕರೆದು, ಇದು ಮುಂದಕ್ಕೆ ಹೋಗಿ ಸರ್ಕಾರಿ ಆದೇಶಗಳು ಕಾಯ್ಕೊಂಡು ಕೂತ್ರೆ ಭಾಳ ಲೇಟ್ ಆಗೋಗ್ಬಿಡ್ತದೆ, ನಾವು ಹೋಗಿ ಅಲ್ಲಿ ಪತ್ರಕರ್ತ ಕೊಡಿದ್ದು ಮನದಟ್ಟಣೆ ಮಾಡಿ ದೃಶ್ಯ ಮಾಧ್ಯಮಕ್ಕೆ ಮತ್ತು ಮುದ್ರೆಯ ಮಾಧ್ಯಮಕ್ಕೆ ಮಾಹಿತಿ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅಷ್ಟರೊಳಗಡೆ ಇಲ್ಲಿ ನಮ್ಮ ಮೇಡಮ್ನವರು ಇವ್ರದ್ದು ಸುಮಾರು 81 82 ಇವರು ದೊಡ್ಡ ಮಾವ ನನ್ನ ಕ್ಲಾಸ್ಮೇಟು. ಅವರು ಇದಾಗ ಮನೆ ಕಟ್ಟಿದ್ದು, ಹೊಲದಲ್ಲಿ ಕಟ್ಟಿದ್ದಂಥ ಮನೆ ಆವಾಗ ಕಟ್ಕೊಂಡಿದ್ದಾರೆ. ಇವಾಗ ಅವರು ಅಲ್ಲಿ ಭಾರ ಪ್ರಯಾಣ ಮಾಡಿದ್ದಾರೆ. ಒಂದು ಸಣ್ಣ ಪೈಪ್ ಹಾಕ್ಬಿಟ್ಟು ಅದಕ್ಕೊಂದು ಜಾಲರಿ ಬಿಟ್ಬಿಟ್ಟು ಈ ಕಚಡ ಹೋಗಿದ್ದೆಲ್ಲ ಅಲ್ಲಿ ತಡೆ ಹಿಡ್ಕೊಬೇಕು, ಫಿಲ್ಟರ್ ಆಗಲ್ಲಿ ಹೋಗ್ಬೇಕು. ಆ ಫಿಲ್ಟರ್ ಆಗಿದ್ದೆಲ್ಲ ಏನು ಮಾಡ್ತಾರೆ, ರಿವರ್ಸ್ ನೀರು ಕಟ್ಕೊಂಡು ಈ ಅಮ್ಮನ ಮನೆಗೆ ನೀರು ನುಗ್ಬಿಡ್ತದೆ. ರಾತ್ರಿ ಹೊತ್ತು ಈ ಅಮ್ಮ ಲೈನ್ಗೂ ಮನೆಗೆ ಹೋಗ್ತದೆ. ಈ ಅಮ್ಮ ರಾತ್ರಿ ಹೊತ್ತು ನಮ್ದೆಲ್ಲ ಸ್ವಲ್ಪ ಮೇಲೆ ಕಟ್ಕೊಂಡ್ಬಿಟ್ಟಿದ್ವಿ. ಈ ಅಮ್ಮಂದು ಏನು ಮಾಡ್ತಾ ಇದ್ರೆ, ಮನೆ ಒಳಗೆ ನೀರು ನುಗ್ಗಿ ಈ ಅಮ್ಮ ರಾತ್ರಿ ಹೊತ್ತು ಅವ್ರಿವ್ರು ಕಡ್ದು ಎಷ್ಟೋ ದಾರಿ ಒಂದಿನ ಅರ್ಧ ರಾತ್ರಿ ಕೂಕೊಂಡಾಗ ನಾವೆಲ್ಲ ಹೋಗಿ ನಮ್ಮ ರೋಡಲ್ಲೆಲ್ಲ ನೀರೆಲ್ಲ ಆಚೆ ಕಟ್ಟಿ ಅದನ್ನ ತೊಡೆ ಹಿಡಿದು ದೊಣ್ಣೆಗಳು ಹೊಡೆದು ಬಿಟ್ಟಿದ್ವಿ. ಈ ಥರ ಪರಿಸ್ಥಿತಿ ಅನುಭವಿಸಿದ್ದಾರೆ. ಈಗ ನಿಮ್ಮ ಮುಂದೆ ನೋಡ್ರಿ, ಆಚೆ ಕಡೆ ಆ ರೋಡಲ್ಲಿ ಹಂಗೆ ಕಟ್ಕೊಂಡಿದೆ. ಇದು ಭಾಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ನಾವು ಯಾರ ಮೇಲೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ನಾವೆಲ್ಲ ಅಣ್ತಮ್ಮಂದ್ರೆ ಇದ್ದೀವಿ. ಒಂದು ಎರಡನೇದು ಬಂದು, ನಾವು ಈ ಕಡೆಗೆ ಹೋದರೆ ಈ ಕಡೆ ಟ್ರಾಫಿಕ್ಕು, ಆ ಕಡೆ ಬಂದರೆ ಅಲ್ಲಿ BMTC ಹತ್ರ 20,000 40,000 ಮೋಸ್ಟ್ಲಿ 40,000 ಚದರಡಿವರೆಗೂ ಕೆಳಗಡೆ ಗ್ರೌಂಡ್ನಲ್ಲಿ ಗಾಡಿ ನಿಲ್ಸೋಕ್ಕೆ ವೆಹಿಕಲ್ಸ್ಗೆ ಪಾರ್ಕಿಂಗ್ ಇದೆ. ಆದರೆ ಇವಾಗ ಯಾವ ಪೆಟ್ಟಿ ಅಂಗಡಿ ಎತ್ತಿದ್ರು ಇವರು ಮುನ್ಸಿಪಲ್ ಅವರು ಪಾಪ ಸ್ಪಂದಿಸಿ ಎತ್ತಿದ್ರು. ಅಲ್ಲಿ ಕಾಲೇಜ್ ಹುಡುಗರು ಕರ್ಕೊಂಡು ಭಾರಿ ಸ್ವಲ್ಪ ಸಿಗರೇಟ್ ಸೇದೋದು, ಅಲ್ಲಿ ಗಾಂಜಾ ಹೊಡಿಯೋದು ಇದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ತಪ್ಪಿಸೋದು. ಆಮೇಲೆ ಈಗ ಗಾಡಿಗಳು ನಿಲ್ಸ್ಕೊತಾರೆ. ಗಾಡಿ ಹೆಂಗೆ ನಿಲ್ಸ್ಕೊತಾರೆ, ಒಂದು ಕಾರ್ ಪಾಸ್ ಆಗಬೇಕಾದ್ರೆ ಇನ್ನೊಬ್ಬ ಸಹಾಯಕನ ಕರ್ಕೊಂಡು ಗಾಡಿಗಳನ್ನ ಸೈಡ್ಗೆ ಹೋಗ್ಬೇಕು. ಆ BMTC ಇಂದ ಹತ್ರ ಏನಾಗಿದೆ ಅಂದರೆ, ಸಾರ್ವಜನಿಕರ ರಸ್ತೆಯಲ್ಲಿ ಓಡಾಡಿದ್ರೆ ಇದಕ್ಕೆ ಬರ್ತದೆ, ಸಂಚಾರಿ ಪೊಲೀಸ್ಗೆ ಬರ್ತದಂತೆ. ಈ ಕಡೆ ಓಡಾಡಿದ್ರೆ
ನಗರ ಇದು ಲಾ ಅಂಡ್ ಆರ್ಡರ್ ಬರ್ತದಂತೆ, ವ್ಯಾಪ್ತಿಗೆ ಬರ್ತದೆ. ಇಬ್ಬರು ಅಧಿಕಾರಿಗಳು, ಈ ಕಡೆ ಲಾ ಅಂಡ್ ಆರ್ಡರ್ ಅವರು, ಆ ಕಡೆ ಸಂಚಾರಿ ಅವರು ಇಬ್ರು ಸೇರ್ಕೊಂಡು ಇಬ್ರು ಎತ್ತಿಸ್ತಾ ಇಲ್ಲ. ನಮ್ಗೆ ತೊಂದರೆ ಆಗಿದೆ. ಆಮೇಲೆ ಮನೆ ಜಿಲ್ಲಾಧಿಕಾರಿ ಇದು ಸಾರಿ SP ಅವರು ಅದಕ್ಕೆ ಹೋಗಿದ್ದ. SP ಅವರು ಸರ್ಕಾರಿ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಅದು ಡೇಟ್ ಕೂಡ ಇದೆ, ಫೋನ್ ಮಾಡಿ ಇಮಿಡಿಯೇಟ್ ಎತ್ತಿ ನ್ಯೂಸನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಅಲ್ಲೆಲ್ಲ ತೆರವು ಕೊಡಿಸ್ಕೊಡ್ರಿ ಅಂದು. ಇದು ನಮ್ಗೆ ತೊಂದರೆ ಆಗಿದೆ. ಒಂದು ನಮ್ಮ ಮಲ್ಲೇಶ್ ಅವರು ಭಾಳ ಒಂದು ಒಳ್ಳೆ ಕಾರ್ಯಕ್ರಮ ತಗೊಂಡಿದ್ದು, ಒನ್ ವೇಗಳು ಮಾಡಿ ಎಲ್ಲ ಟ್ರಾಫಿಕ್ ಎಲ್ಲ ಇದಾಗಲಿ ಅಂತ. ಅದಕ್ಕೇನು ಸ್ಪಂದಿಸಲಿಲ್ಲ ಜನ, ಭಾಳ ತೊಂದರೆ ಆಗೋಯ್ತು. ಆದ್ದರಿಂದ ಇವಾಗ ಏನಾಗಿದೆ ಅಂದರೆ, ನಾವು ಸುತ್ಕೊಂಡು ಹಿಂಗೆ ಬರೋಕ್ಕೆ ಹೋದರೆ ಇಲ್ಲಿ ಒನ್ ವೇ PMTC ಹತ್ರ, ಇಲ್ಲಿ ಬರೋಕ್ಕೆ ಹೋದರೆ ಇಲ್ಲಿ ಟ್ರಾಫಿಕ್ ಜಾಮು, KEB ಸರ್ಕಲ್ಗೆ ಹೋದರೆ ಅಲ್ಲಿ ತೊಂದರೆ. ನಮ್ದು ಎಂಥ ನರಕ, ನಮ್ಮ ಮನೆಗೆ ನಾವು ಸಲೀಸಾಗಿ ಬರೋಕ್ಕಾಗ್ತಾ ಇಲ್ಲ. ಇಲ್ಲಿ ಒಂದು 27 ಮನೆನೋ 28 ಮನೆ ಇದೆ ಅಷ್ಟೇ. ಇದು ಚಿಕ್ಕ ರಸ್ತೆ, ಇದು ಇನ್ನು ಏನಿಲ್ಲ. ನಾವೆಲ್ಲ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಬ್ಬರು ವೆಹಿಕಲ್ ಇದ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಚರಂಡಿ ಮೇಲೆ ಇದು ಕಾಲುವೆ ಮೇಲೆ ಸ್ಲ್ಯಾಬ್ ಹಾಕಿಲ್ಲ, ಎಲ್ಲ ಕಡೆ ಹಾಕಿದ್ದಾರೆ. ಇಷ್ಟು ಚಿಕ್ಕ ರಸ್ತೆಯಲ್ಲಿ ತೊಂದರೆ ಆಗಿದೆ. ನಾವು ಹಲವಾರು ಸಾರಿ ಕೇಳ್ಕೊಂಡಿದ್ದೀವಿ, ಅದೇನೋ ಕಾರಣಾಂತರಗಳಿಂದ ಅದನ್ನ ನಾವು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ, ಸಮಯ ಇಲ್ಲ. ಅಧಿಕಾರಿಗಳು ಬಂದು ಏನು ಹೇಳಿಲ್ಲ, ಸೆಟ್ ಬ್ಯಾಕ್ ಇಲ್ಲ. ಇದು ಕೇಳಿ ನಮ್ಮನ್ನು ಕೇಳ್ತಾರೆ, ಏನಂತ ನಿಮ್ಮ ಹತ್ರ ಏನಿದೆ ತಗೊಂಬಂದ್ರಿ, ಸ್ಕೆಚ್ ತಗೊಂಬಂದ್ರಿ, ರೋಡ್ ಇಷ್ಟೇ ಅಡಿ ಅಂತ ಯಾರು ನಿಮ್ಗೆ ಹೇಳಿದವರು? ಇಲ್ಲ, ಸ್ಪಂದಿಸ್ಲಿಲ್ಲ. ಆಮೇಲೆ ಅದಕ್ಕೆ ಸೆಟ್ ಬ್ಯಾಕ್ ಬೀಳಿಲ್ಲ. ಪಿಲ್ಲರ್ನ ರೋಡ್ ಹಂಚಿಗೆ ಹಾಕಿದ್ದಾರೆ, ಸಜ್ಜ ಎಲ್ಲ ಹಾಕ್ತಾರೆ, ಪಿಟ್ ಎಲ್ಲ ಹಾಕ್ತಾರೆ, ಆಮೇಲೆ ಗ್ರೌಂಡಿಂಗ್ ಪೈಪಲ್ಲಿ ಹಾಕ್ತಾರೆ. ಆ ಪಿಟ್ ನೀರು ಎಲ್ಲಿ ಬಿಡ್ತಾರೆ? ವಾಟರ್ ಸಂಪ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ? STRR ಪ್ರಕಾರ ಒಂದೇ ನಿಮಿಷ. STRR ಪ್ರಕಾರ ನಡು ರಸ್ತೆಯಿಂದ ರಸ್ತೆ ವ್ಯಾಪ್ತಿ ಬಿಟ್ಟು 20 ಅಡಿ ಆಚೆ ಕಟ್ಟಬೇಕು. ಅಲ್ಲಿ ಪಕ್ಕದಲ್ಲಿ ಬೇಕ್ರಿ, ಮೈಗರ ಬೇಕ್ರಿ ಎಲ್ಲ ಕಟ್ಕೊಂಡಿದ್ದಾರೆ, ಈಚೆ ಕಡೆ ಕಟ್ಟಿದ್ದಾರೆ. ಈಗ ನಮ್ಮ ಇವರು ಅಜಿಮ್ ಸಾಬಿ ಮನೆಯವರು ಪಾಪ ಮುಂದೆ ಇದ್ದಾರೆ, ಕಟ್ ಮಾಡಿ ಹಿಂದೆ ತಗೊಂಡು ಹಾಕೊಂಡಿದ್ದಾರೆ. ಆ ಫೋಟೋ ಸ್ಟುಡಿಯೋ ಕಟ್ಟಿದ್ದಾರೆ. ಆ ಹಣ್ಣಂಗಡಿಯವರೆಗೂ ಕರೆಕ್ಟಾಗಿ ಇದೆ ರಸ್ತೆ. ಅದು ಇವ್ರು ಮಾತ್ರ ಈಗ ಮುಂದಕ್ಕೆ ಬಂದಿದ್ದಾರೆ. ಹಿಂದೆ ಒಂದ್ಸರಿ ಸಣ್ಣಪ್ಪನವ್ರು ಬಂದಾಗ ನ್ಯಾಯ ಆಗಿತ್ತು, ಸಣ್ಣಪ್ಪನವ್ರು ನೀವು ಸರಿ ಇಲ್ಲ, ಹೊಡೆದು ಕಟ್ಕೊಡ್ರೆ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿಗೆ ನಿಂತು ಇದುವರೆಗೆ ಆಗಿಲ್ಲ, ನಾವು ಯಾರಿಗೂ ತೊಂದರೆ ಕೊಟ್ಟರೆ. ಈಗ ಹೊಸ್ದಾಗಿ ಕಟ್ತಾ ಇದ್ದೀರಾ, ಮುಂದೆ 100 ವರ್ಷ ಪೀಳಿಗೆ ಇರೋಂಥವ್ರು ನಮ್ಮ ಮಕ್ಕಳು ಹೆಂಗೆ ಬರ್ತಾರೆ? ಅಲ್ಲಿ ಏನೋ ನಮ್ಗೆ ಗಾಡಿ ಹತ್ರ ಅಲ್ಲೇ ಬಾರನ್ನ ಇದು ವೈರಿಸ್ಟರ್ನ ಬಾರ್ ಮಾಡ್ಕೊಂಡಿದ್ದಾರೆ, ಕೌಂಟರ್ ಇಟ್ಕೊಂಡಿದ್ದಾರೆ, ಅಲ್ಲೇ ಕುಡಿತಾರೆ. ಕುಡಿದ್ಬಿಟ್ಟು ಮೂತ್ರ ವಿಸರ್ಜನೆ ಮಾಡ್ತಾರೆ. ಆಮೇಲೆ ಗಾಡಿ ಎತ್ತ ಹೋಗಲ್ಲೋ, ಮಾಡಲ್ಲೋ, ಎತ್ತಲ್ಲೋ, ನಿನ್ನ 10 ಗಾಡಿ ತತ್ತಿನಲ್ಲೋ, ಈ ತರ ಯಾರೋ ಗೊತ್ತಿಲ್ಲ ನಮ್ಗೆ. ನಾವೇನು ಶುಭ ಕಾರ್ಯಗಳಿಗೆ ಈ ಕಡೆನೂ ಹೋಗಿಲ್ಲ, ಶುಭ ಕಾರ್ಯಗಳಿಗೆ ಆ ಕಡೆನೂ ಹೋಗಿಲ್ಲ. ನಾವು ಒಂದು ಗಾಡಿ ತಗೊಂಡು ಹೋದ್ರೆ ಪಕ್ಕದಲ್ಲಿ ಒಂದು ಕ್ಲೀನರ್ ಬೇಕು, ಬಾ ಲೆಫ್ಟ್ ಬಾ, ರೈಟ್ ಬಾ, ರೈಟ್ ಬಾ, ಲೆಫ್ಟ್ ಬಾ ಅಂತ. ಈ ತರ ಆಗಿದೆ. ನಮಗೆ ಆ ಕಡೆ BMTC ಬಸ್ ಸ್ಟ್ಯಾಂಡ್ ಕಡೆಯಿಂದ ಮತ್ತೆ ಈ ಕಡೆಯಿಂದ ನಮ್ಗೆ ಸಂಚಾರ ಕ್ಲಿಯರ್ ಆಗ್ಬೇಕು. ಒಂದು ಯಾವುದೇ ಕಾರಣಕ್ಕೆ ಅಲ್ಲಿ ಬಾರ್ ಮಾಡಬಾರ್ದು, ಅದು ಮೇನ್ ನಮ್ಗೆ. ನಾವು ನಮ್ಮ ಮಕ್ಕಳ ಹಾಲ್ಗೆ ಹೋಗಂಗಿಲ್ಲ. ಇದು ಆಮೇಲೆ ನಾಯಿ, ಒಂದು 50 ನಾಯಿ ಇದೆ ಇಲ್ಲಿ ಏರಿಯಾದಲ್ಲಿ. ನಮ್ಮ ಮಕ್ಕಳು ಯಾರು ಇಲ್ಲ. ಒಬ್ರು ಕಾವ್ರಿಗೆ ಹೋಗ್ಬೇಕು, ದೊಣ್ಣೆ ತಗೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ. ಮನೆ ಇಡಿಸಿದ್ವಿ, ಒಂದು 2,000-3,000 ನಾಯಿ ಇಡೋಕೆ. ಬೆಳಿಗ್ಗೆ ಎಲ್ಲ ಅಲ್ಲೇ ಅದೇ ನಮ್ಮನೆ ಕಚ್ತವೆ ಬಂದು ನಾಯಿಗಳು. ಈ ತರ ಆಗಿದೆ. ನಾನು ಮುನ್ಸಿಪಲ್ ಅವ್ರು ದೂರಕ್ಕೆ ಹೋಗಲ್ಲ, ಇನ್ನೊಬ್ರು ದೂರಕ್ಕೆ ಹೋಗಲಿಕ್ಕಿಲ್ಲ. ಅವ್ರು ಕರ್ತವ್ಯ ಮಾಡ್ತಾರೆ. ವ್ಯಾಪ್ತಿ ದೊಡ್ಡದಾಯ್ತು, ನಗರ ದೊಡ್ಡದಾಯ್ತು. ಏನ್ ಸರ್, ಸಿಬ್ಬಂದಿ ಸಾಲದೆ ಇರ್ಬೋದು, ಸಿಬ್ಬಂದಿ ಮುಂದೆ ನಾವು ಬಾರ್ ಕೊಡಗೆ ಯಾವ್ದು ಮಾಡಕ್ ಬರಲ್ಲ. ಆಮೇಲೆ ಇಲ್ಲಿ ಬಂದಿದ್ದು ಅಂದ್ರೆ ನೀವು ಮಾಡಿರೋ ತಪ್ಪು ಒಂದು 2 ಅಡಿ ಕಿತ್ತು ಒಳಗಡೆ ಹಿಂದಕ್ಕೆ ಹಾಕೊಡ್ರಿ ಅಂತ ಹೇಳಿದ್ರು. ಅದನ್ನೇ ನಮ್ಮ ಸೌಜನ್ಯವಾಗಿ ಅವ್ರು ಬಾರ್ನವ್ರು ಹೇಳ್ಬೇಕಾಯ್ತು. ಯಾರನ್ನ ಕರ್ಕೊಂಬಂದು ನಮ್ಮ ಸಾರ್ವಜನಿಕರ ನಮ್ಮ ರಸ್ತೆಯವ್ರ ಮೇಲೆ ಮುಗ್ಗ ಬೈಯಕ್ಕಿಡಿದ್ರು. ನಾವು ಈ ಕಡೆ ಬಂದ್ಬಿಟ್ಟಿದ್ವಿ. ನಿಮ್ಗೆ ಗೊತ್ತಿರೋಂಥ ವಿಚಾರ. ದಯವಿಟ್ಟು ನಮಗೆ ಸಾರ್ವಜನಿಕವಾಗಿ ಮೇಲೆ ಉನ್ನತಾಧಿಕಾರಿಗಳು ತಿಳಿಸಿ ನಮ್ಗೆ ಮಾಡ್ರಿ. ಇಲ್ಲ ನಾವು ಏನೋ ನೀವು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ನ್ಯಾಯಾಲಯದ ಮೊರೆ ಹೋಗ್ಬೇಕಾಗ್ತದೆ ಅಷ್ಟೇ. ಲೀಡರ್ ನಾನು, ಅದರಿಂದ ನಮ್ಗೆ ಬಹಳ ತೊಂದರೆ ಆಗಿದೆ. ಇಲ್ಲಿ ವೈನ್ ಸ್ಟೋರ್ ಅದಿರೋದು, ಬಾರ್ ಅಲ್ಲ ಅದು. ಇದು ರಾತ್ರಿ 12 ಗಂಟೆ ಗಂಟೆ ಕುಡಿತಾನೆ ಇರ್ತಾರೆ. ಹೆಂಗಸರು ಮಕ್ಳು ಓಡಕ್ ಆಗ್ತಾ ಇಲ್ಲ, ತುಂಬಾ ತೊಂದರೆ ಇದೆ. ನಾವು ಕೇಳಕ್ ಹೋದ್ರೆ ನಮ್ಗೆ ಹೊಡಿಯಕ್ ಬರ್ತಾರೆ ಅದನ್ನು. ಅದರಿಂದ ದಯವಿಟ್ಟು ಆ ಬಾರ್ನ ವೈನ್ ಸ್ಟೋರ್ ತರ ಇರ್ಲಿ, ಅದು ಬಾರ್ ಅಲ್ಲ ಅದು. ಅದರಿಂದ ಎಲ್ಲ ಮಾಡ್ತಾರ ಅವರು. ಅದು ಆಗೋದಕ್ಕೆ ಬೇಡ ಅನ್ಕೊಂಡು ನಾವು ನಿಮ್ಮ ಹತ್ರ ಕೇಳ್ಕೊಂತಾರೆ. ರಸ್ತೆ ಸಮಸ್ಯೆ ಇದ್ದೇ ಇರ್ತದೆ ಸರ್, ಎಲ್ಲಾ ಕಡೆ ರಸ್ತೆದು ಸಮಸ್ಯೆ ಇದ್ದೇ ಇರ್ತದೆ. ಅದು ಅದನ್ನ ನಾವೆಲ್ಲ ಸರ್ ಮಾಡ್ಕೊಂತೀವಿ ಸರ್ ಅಷ್ಟೇ.